ಏ ಆ ಗೋಡೆ ಸ್ವಲ್ಪ ನೀರ್ ಹಾಕು, ಇಲ್ಲೂ ಸ್ವಲ್ಪ ನೀರ್ ಹಾಕಪ್ಪ. ನೀರೇ ನಿಮ್ಮ ಅಪ್ಪ ಮನೆಯಿಂದ ತಗೋ ಬರ್ತೀಯಾ? ಕರೆಕ್ಟಾಗಿ ಕೆಲಸ ಮಾಡು. ನನ್ ಮನೆ ಎಷ್ಟು ಗಟ್ಟಿ ಆಗ್ಬೇಕು ಅಂತಂದ್ರೆ ಹೊರಗಡೆಯಿಂದ ಅಷ್ಟು ಚೆನ್ನಾಗಿ ಕಾಣ್ಬೇಕು. ಅಕ್ಕ ಕುಡಿಯಕ್ಕೆ ನೀರಿಲ್ಲ, ಯಾಕೆ ನೀರು ಇಷ್ಟೊಂದು ವೇಸ್ಟ್ ಮಾಡ್ತಿದ್ದೀರಾ? ಓಹೋ, ವಾಟರ್ ಬಿಲ್ಲು ನಾನ್ ಕಟ್ತೀನಿ, ನಮ್ಮನೆ ನೀರಿನ ಕನೆಕ್ಷನ್. ನಿನ್ಗೇನೋ ಕಷ್ಟ, ಸುಮ್ನೆ ಬಂದ್ ನಂಗೆ ಲಚ್ಚರ ಎಲ್ಲ ಕೊಡ್ಬೇಡ, ಹೋಗ್ ಹೋಗ್. ನಮ್ಮ ಬೆಂಗಳೂರಿಗೆ ಇವತ್ತು ಎಂತ ಪರಿಸ್ಥಿತಿ ಬಂದಿದೆ ನೋಡಿದ್ರ? ಜಾಗ, ನೀರು, ಕೆಲಸ, ಜೀವನ ಎಲ್ಲಾನು ಕೊಡ್ತಿದಂತ ಬೆಂಗಳೂರಿಗೆ ಇವತ್ತು ಇಂತ ಪರಿಸ್ಥಿತಿ ಬರೋದಕ್ಕೆ ಕಾರಣ ನಮ್ಮ ಬೇಜವಾಬ್ದಾರಿ, ಹಾಗೆ ನಾವ್ ಯಾಕೆ ಮಾಡ್ಬೇಕು ಅನ್ನೋ ಒಂದು ಅಹಂಕಾರ. ನಾವ್ ಎದುರಿಸ್ತಿರೋಂತ ನೀರಿನ ಸಮಸ್ಯೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಮೊನ್ನೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನಿಂತಿರೋ ನೀರಿನ ಟ್ಯಾಂಕರ್ ಹತ್ರ ಹೋಗಿ ಜನಗಳು ನೀರನ್ನ ಕೇಳ್ತಿದ್ರು. ಜೊತೆಗೆ ಗಂಟೆಗಳ ಕಾಲ ಲೈನ್ ಅಲ್ಲಿ ನಿಂತ್ಕೊಂಡು ನೀರನ್ನ ತಗೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಫ್ಯೂಚರ್ ಜನರೇಷನ್ ಆಗಿರ್ಲಿ, ಈ ಜನರೇಷನ್ಗೆ ಕುಡಿಯೋ ನೀರು ಸಹ ಸಿಗಲ್ಲ. ಇಂತ ಪರಿಸ್ಥಿತಿ ಬೆಂಗಳೂರಿಗೆ ಬರುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ಮೇಲೆ ಬೆಂಗಳೂರು ನನಗೆ ಏನ್ ಮಾಡ್ತು ಅಂತ ಹೇಳೋದಕ್ಕಿಂತ ಮುಂಚೆ ನಾನ್ ಬೆಂಗಳೂರಿಗೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ನೀರಿನ ಬಗ್ಗೆ ಅರಿವನ್ನ ಮೂಡಿಸಿ.